ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ರಷ್ಯಾ ಮತ್ತು ನ್ಯಾಟೋ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ. ಇದೀಗ ರಷ್ಯಾ ಫೈಟರ್ ಜೆಟ್ಗಳು ಯುರೋಪ್ ರಾಷ್ಟ್ರಗಳನ್ನ ಬಿಟ್ಟು ಸೀದಾ ಅಮೆರಿಕವನ್ನ ಟಚ್ ಮಾಡೋಕೆ ಹೋಗಿವೆ. ಎಲ್ಲಿ ನೋಡಿ, ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆನಡಾದ ಮೇಲ್ಗಡೆ ಅಲಾಸ್ಕಾ, ಇದು ಅಮೆರಿಕದ ರಾಜ್ಯ. ಇದು ರಷ್ಯಾಗ ಹತ್ತಿರದಲ್ಲಿದೆ. ಇಲ್ಲಿ ಪುಟಿನ್ ಕಳಿಸಿದ ಫೈಟರ್ ಜೆಟ್ಗಳು ಹಾರಾಡಿವೆ ಅಂತ ನಾರ್ತ್ ಅಮೆರಿಕನ್ ಡಿಫೆನ್ಸ್ ಏರೋಸ್ಪೇಸ್ ಕಮಾಂಡ್ NORAD ಹೇಳಿದೆ. ರಷ್ಯಾದ 2 Tu-95 ಬಾಂಬರ್ಸ್ ಮತ್ತು 2 ಸುಖೋಯ್ 35 ಫೈಟರ್ ಜೆಟ್ಸ್ ಅಲಾಸ್ಕಾ ಬಳಿ ಒಂದು ಹಾರಿವೆ ಅಂತ ಹೇಳಿದೆ. ಇವುಗಳನ್ನು 4 F-16 ಫೈಟರ್ ಜೆಟ್ಸ್, 4 KC-135 ಟ್ಯಾಂಕರ್ಸ್ ಮತ್ತು 1 E-3 ಅರ್ಲಿ ವಾರ್ನಿಂಗ್ ಮತ್ತು ಕಂಟ್ರೋಲ್ ಏರ್ಕ್ರಾಫ್ಟ್ ಬಳಸಿ ಇಂಟರ್ಸೆಪ್ಟ್ ಮಾಡಿ ವಾಪಸ್ ಕಳಿಸಿದ್ವಿ. ನಮ್ಮ ವಾಯು ಪ್ರದೇಶವನ್ನ ಬಿಟ್ಟು ಹೋಗುವಂತೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ವಿ ಅಂತ NORAD ಹೇಳಿದೆ. ಇದೇ ವರ್ಷದಲ್ಲಿ ರಷ್ಯಾ ಈ ಅಲಾಸ್ಕಾ ಬಳಿ 9ನೇ ಬಾರಿ ಈ ರೀತಿ ವಾಯು ಪ್ರದೇಶ ಉಲ್ಲಂಘನೆ ಮಾಡಿದೆ ಅಂತ NORAD ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಈ ನಾರ್ತ್ ಅಮೆರಿಕನ್ ಡಿಫೆನ್ಸ್ ಏರೋಸ್ಪೇಸ್ ಕಮಾಂಡ್ NORAD ಅಮೆರಿಕ ಮತ್ತು ಕೆನಡಾದ ಜಂಟಿ ಸಂಘಟನೆ. ಉತ್ತರ ಅಮೆರಿಕದ ವಾಯು ಪ್ರದೇಶದಲ್ಲಿನ ಶತ್ರು ಏರ್ಕ್ರಾಫ್ಟ್ಗಳು, ಡ್ರೋನ್ ಸೇರಿದಂತೆ ಇತರ ಆಬ್ಜೆಕ್ಟ್ಸ್ ಅನ್ನ ಗುರುತಿಸಿ ಅವುಗಳಿಗೆ ಪ್ರತಿಕ್ರಿಯೆ ಕೊಡೋದು ಇದರ ಕೆಲಸ. ನ್ಯಾಟೋ ವಾಯು ಪ್ರದೇಶವನ್ನ ಉಲ್ಲಂಘಿಸುವ ರಷ್ಯಾದ ಡ್ರೋನ್ ಮತ್ತು ಫೈಟರ್ ಜೆಟ್ಗಳನ್ನ ಹೊಡೆದು ಹಾಕಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಸಂಸ್ಥೆಯಲ್ಲೇ ಈಗ ಹೇಳಿಕೆ ಕೊಟ್ಟರು. ಇದಕ್ಕೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟೆ ಸಪೋರ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತೀನಿ, ಅಗತ್ಯ ಬಿದ್ದರೆ ಹಾಗೆ ಮಾಡ್ತೀವಿ ಅಂತ ಇಂಟರ್ವ್ಯೂನಲ್ಲಿ ಘೋಷಿಸಿದ್ದಾರೆ. ಇದಕ್ಕೀಗ ಫ್ರಾನ್ಸ್ಗೆ ರಷ್ಯಾ ರಾಯಭಾರಿ ಆಗಿರೋ ಅಲೆಕ್ಸೇವ್ ಮೆಸ್ಕೋವ್ ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾದ ಫೈಟರ್ ಜೆಟ್ಗಳನ್ನು ಹೊಡೆಯೋದು ಯುದ್ಧಕ್ಕೆ ಈಕ್ವಲ್ ಅಂತ ಗುಡುಗಿದ್ದಾರೆ. ಹಲವು ನ್ಯಾಟೋ ರಾಷ್ಟ್ರಗಳ ವಿಮಾನಗಳು ರಷ್ಯಾ ವಾಯು ಪ್ರದೇಶವನ್ನು ಕೂಡ ಉಲ್ಲಂಘಿಸ್ತಾನೆ ಇರ್ತವೆ. ಅವುಗಳು ಉದ್ದೇಶಪೂರ್ವಕವಾಗಿನೋ ಅಥವಾ ಅಲ್ಲದೇನೋ ಉಲ್ಲಂಘನೆ ಮಾಡಿದಾವೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಅವುಗಳನ್ನು ಹೊಡೆದಿದ್ರೆ, ನಾವು ಹೊಡೆದಿದ್ರೆ ಏನಾಗ್ತಿತ್ತು? ಹೀಗಿರುವಾಗ ನೀವು ನಮ್ಮ ವಿಮಾನಗಳನ್ನು ಒಂದು ವೇಳೆ ಹೊಡೆದ್ರೆ ಅದನ್ನ ಯುದ್ಧ ಅಂತಲೇ ಪರಿಗಣಿಸ್ತೀವಿ ಅಂತ ಪ್ರತಿ ಬೆದರಿಕೆಯನ್ನ ಒಡ್ಡಿದ್ದಾರೆ. ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಒತ್ತಡ ಹಾಕೋದನ್ನ ಮುಂದುವರೆಸ್ತಿರೋ ನಡುವೆ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟೆ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಹಾಕಿರೋ ಟ್ಯಾರಿಫ್ ನಿಂದ ಭಾರತ ಫುಲ್ ಶೇಕ್ ಆಗಿದೆ ಅಂತ ಹೇಳಿದ್ದಾರೆ. ಟ್ರಂಪ್ ಹಾಕಿರೋ ಟ್ಯಾರಿಫ್ ನಿಂದ ರಷ್ಯಾ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಫೋನ್ ಮಾಡ್ತಿದ್ದಾರೆ. ಯುಕ್ರೇನ್ ಕುರಿತು ನಿಮ್ಮ ಸ್ಟ್ರಾಟಜಿ ಪ್ಲಾನ್ ಏನು ಅಂತ ನಮಗೆ ತಿಳಿಸಿ ಅಂತ ಮೋದಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಟ್ಯಾರಿಫ್ ನಿಂದ ಭಾರತಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಅಧಿವೇಶನದ ಸೈಡ್ ಲೈನ್ಸ್ ನಲ್ಲಿ ನಡೆದ ಇಂಟರ್ವ್ಯೂನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಭಾರತದ ಮೇಲೆ ಹಾರಾಡಿದ್ದಾಯಿತು. ಈಗ ಅವರ ಮಿತ್ರರು ಯುರೋಪ್ನ ಮೇಲೆ ಕಡೆಗೂ ಕೂಡ ಬಾಯಲ್ಲಾದರೂ ಒಂದು ಆಕ್ಷನ್ ತಗೊಳ್ಳೋಕೆ ಶುರು ಮಾಡಿದ್ದಾರೆ, ಹಾರಾಡಕ್ಕೆ ಶುರು ಮಾಡಿದ್ದಾರೆ. ನಾವು ಕೇಳ್ತಿದ್ವಲ್ಲ, ಯುರೋಪ್ನವ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ಅಂತ. ಈಗ ಫೈನಲಿ ಹೇಳಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಕಿಡಿಕಾರಿದ್ದಾರೆ. ಯುರೋಪಿಯನ್ನರೇ ಯುಕ್ರೇನ್ ಯುದ್ಧಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ದೊಡ್ಡ ಆರೋಪ ಮಾಡಿದ್ದಾರೆ. ಫಾಕ್ಸ್ ಬಿಸ್ನೆಸ್ ಇಂಟರ್ವ್ಯೂನಲ್ಲಿ ಮಾತನಾಡಿದ ಬೆಸೆಂಟ್, ಭಾರತ ರಷ್ಯಾದಿಂದ ಡಿಸ್ಕೌಂಟ್ ರೇಟಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಿದೆ. ಭಾರತ ಈ ತೈಲವನ್ನು ರಿಫೈನ್ ಮಾಡಿ ಯುರೋಪಿಯನ್ ಕಂಟ್ರೀಸ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾಡಿ ಮಾರಾಟ ಮಾಡ್ತಿದೆ. ವಿಪರ್ಯಾಸ ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಇದನ್ನ ಖರೀದಿ ಮಾಡಿ ರಷ್ಯಾಗೆ ಹಣ ಸಹಾಯ ಮಾಡ್ತಿದ್ದಾರೆ. ತಮ್ಮ ವಿರುದ್ಧದ ಯುದ್ಧಕ್ಕೆ ತಾವೇ ದುಡ್ಡು ಕೊಡ್ತಿದ್ದಾರೆ ಇವರು ಅನ್ನೋ ತರದಲ್ಲಿ ಹೇಳಿದ್ದಾರೆ. ಒಂದು ರೀತಿ ಯುರೋಪ್ನವರು ಮೂರ್ಖರ ಅನ್ನೋ ರೀತಿಯಲ್ಲಿ ಬೆಸೆಂಟ್ ಕಿಡಿಕಾರಿದ್ದಾರೆ. ಈ ನಡುವೆ PM ಮೋದಿ ರಷ್ಯಾದ ಉಪ ಪ್ರಧಾನಿ ಡಿಮಿಟ್ರಿ ಪೆಟ್ರೂಸೆವ್ ಅವರನ್ನ ದಿಲ್ಲಿಯಲ್ಲಿ ಮೀಟ್ ಮಾಡಿದ್ದಾರೆ. ಉಭಯ ನಾಯಕರು ಅಗ್ರಿಕಲ್ಚರ್, ಫರ್ಟಿಲೈಸರ್ಸ್, ಫುಡ್ ಪ್ರೊಸೆಸಿಂಗ್ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಅಮೆರಿಕಕ್ಕೆ ಹೋಗಿ ಟ್ರಂಪ್ರನ್ನ ಮೀಟ್ ಆಗ್ತೀವಿ ಅಂತ ಹೊರಟಿದ್ದ ನಮ್ಮ ಪಕ್ಕದ ಮನೆಯ ಟಾಮ್ ಅಂಡ್ ಜೆರ್ರಿಗಳು ಶಾಬಾಜ್ ಶರೀಫ್ ಮತ್ತೆ ಆಸಿಮ್ ಮುನೀರ್ ಇವರಿಬ್ಬರಿಗೆ ಮುಖಭಂಗ ಆಗಿದೆ. ಗಂಟೆಗಟ್ಟಲೆ ಕಾಯಿಸಲಾಗಿದೆ. ವೈಟ್ ಹೌಸ್ನಲ್ಲಿ ಮೀಟ್ ಆಗ್ತಾರೆ ಅಂತ 1 ಗಂಟೆಗೂ ಹೆಚ್ಚಿನ ಕಾಲ ಸುಮ್ಮನೆ ಬೆಂಚಲ್ಲಿ ಕೂರಿಸಲಾಗಿದೆ. ಆಮೇಲೆ ಟ್ರಂಪ್ ಇವರಿಬ್ಬರನ್ನ ಬನ್ನಿ ಅಂತ ಬೆಲ್ ಹೊಡೆದು ಒಳಗೆ ಕರೆಸಿ ಮೀಟ್ ಆಗಿದ್ದಾರೆ.
ಇವರು ವೇಟ್ ಮಾಡ್ತಿರುವಾಗ ಟ್ರಂಪ್ ಹೊಸ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕೋದ್ರಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಅಂತ ಆಮೇಲೆ ರಿಪೋರ್ಟ್ ಆಗಿದೆ. 1 ಗಂಟೆಗೂ ಅಧಿಕ ಕಾಲ ಕಾಯಿಸಿ ಆ ನಂತರ ಮುಚ್ಚಿದ ಕೋಣೆಯಲ್ಲಿ ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗು ಮುನ್ನ ಟ್ರಂಪ್ ಮುನೀರಾ ಮತ್ತು ಶಹಬಾಜ್ ಶರೀಫ್ರನ್ನ ಹಾಡಿ ಹೊಗಳಿದ್ದಾರೆ. ಗ್ರೇಟ್ ಲೀಡರ್ಸ್ ಅಂತ ಕರೆದಿದ್ದಾರೆ. ಪಾಕ್ ಪಿಎಂ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಮುನೀರಾ ಇಬ್ರು ಅದ್ಭುತ ನಾಯಕರು. ಮುನೀರಾ ಅಂತೂ ವೆರಿ ಗ್ರೇಟ್ ಗಾಯ್ ಅಂತ ಕರೆದಿದ್ದಾರೆ. ಆದರೆ ಇದೇ ಗ್ರೇಟ್ ಲೀಡರ್ಸ್ನ 1 ಗಂಟೆ ಬಕಪಕ್ಷಿಗಳಂತೆ ಕಾಯಿಸಿ ಕೂರಿಸಿದ್ದಾರೆ ಹೊರಗಡೆ. ಆಮೇಲೆ ಮೀಟ್ ಮಾಡಿದ್ದಾರೆ. ಜೊತೆಗೆ ಶಹಬಾಜ್ ಶರೀಫ್ ಮುನೀರ್ ಭೇಟಿ ಕುರಿತು ವೈಟ್ ಹೌಸ್ ಆದ ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಿಲ್ಲ. ಪ್ರೋಟೋಕಾಲ್ ಪ್ರಕಾರ ಟ್ರಂಪ್ ಭೇಟಿಯಾದ ಜಾಗತಿಕ ನಾಯಕರ ಲೈವ್ ವಿಡಿಯೋ ಮತ್ತು ಫೋಟೋಗಳನ್ನು ವೈಟ್ ಹೌಸ್ ರಿಲೀಸ್ ಮಾಡ್ತಾ ಇತ್ತು. ಆದರೆ ಈ ಸಲ ರಿಲೀಸ್ ಮಾಡಿಲ್ಲ. ಪಾಕಿಸ್ತಾನದ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಮಾತ್ರ ಈ ಭೇಟಿಯ ಕುರಿತು ಪೋಸ್ಟ್ ಹಾಕಲಾಗಿದೆ. ಈ ಮೀಟಿಂಗ್ನಲ್ಲಿ ಭಯೋತ್ಪಾದನೆ ನಿಗ್ರಹ, ಆರ್ಥಿಕ ಸಹಕಾರ, ಇನ್ವೆಸ್ಟ್ಮೆಂಟ್, ರೇರ್ ಅರ್ತ್ ಮಿನರಲ್ ಸೇರಿದ ಹಾಗೆ ಹಲವು ವಿಚಾರಗಳ ಕುರಿತು ಚರ್ಚೆಯಾಗಿದೆ ಅಂತ ಪಾಕ್ನ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ಅವರ ಮಾಧ್ಯಮಗಳು ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಶಹಬಾಜ್ ಭೇಟಿಗೂ ಮುನ್ನ ಟ್ರಂಪ್ ವಿಶ್ವಸಂಸ್ಥೆ ಅಧಿವೇಶನದ ಸೈಡ್ ಲೈನ್ಸ್ನಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಮತ್ತು ಬಾಂಗ್ಲಾ ಮಧ್ಯಂತರ ಸರ್ಕಾರದ ಲೀಡರ್ ಮೊಹಮ್ಮದ್ ಯೂನುಸ್ ಇವರನ್ನೆಲ್ಲ ಮೀಟ್ ಆಗಿ ಮಾತುಕತೆ ನಡೆಸಿದ್ರು. ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ವರ್ಸಸ್ ಇಸ್ಲಾಮಿಕ್ ಗುಂಪುಗಳ ನಡುವಿನ ಹೊಡೆದಾಟ ಮತ್ತೊಂದು ಹಂತಕ್ಕೆ ತಲುಪಿದೆ. ಯೆಮೆನ್ನ ಹೂತಿಗಳ ಡ್ರೋನ್ ದಾಳಿಗೆ ಪ್ರತಿಕಾರವಾಗಿ ಇಸ್ರೇಲ್ ಯೆಮೆನ್ ಮೇಲೆ ಮತ್ತೆ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ ಕನಿಷ್ಠ 2 ಮೃತಪಟ್ಟಿದ್ದು 45ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯೆಮೆನ್ ರಾಜಧಾನಿ ಸನಾದಲ್ಲಿರೋ ಹೂತಿಗಳ ಹೆಡ್ ಕ್ವಾರ್ಟರ್, ಸೆಕ್ಯೂರಿಟಿ ಮತ್ತು ಇಂಟೆಲಿಜೆನ್ಸ್ ಸೈಟ್ ಸೇರಿದ ಹಾಗೆ ಹಲವು ಟಾರ್ಗೆಟ್ಗಳನ್ನು ಗುರಿಯಾಗಿಸಿ ಇಸ್ರೇಲ್ ವೈಮಾನಿಕ ದಾಳಿ ಮಾಡಿದೆ. ಈ ದಾಳಿಗೆ ಸನಾದ ಹಲವು ಕಡೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿಕೊಂಡಿದೆ. ಈ ದಾಳಿ ಬಗ್ಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಸ್ರೇಲಿ ಸೇನೆ ಹುತಿ ಭಯೋತ್ಪಾದಕ ಸಂಘಟನೆಗೆ ಲಿಂಕ್ ಇರುವ ಹಲವು ಟಾರ್ಗೆಟ್ಗಳ ಮೇಲೆ ದಾಳಿ ನಡೆಸಿದೆ. ಡಜನ್ ಗಟ್ಟಲೆ ಹುತಿ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೆ. ಹುತಿಗಳ ಶಸ್ತ್ರಾಸ್ತ್ರ ಸಂಗ್ರಹಾಗಾರವನ್ನು ಕೂಡ ನಾಶ ಮಾಡಿದೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಸೇನೆ ಹುತಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ. ಮುಂದೆ ಕೂಡ ಮತ್ತೆ ಇದೇ ರೀತಿ ದಾಳಿ ಮಾಡ್ತೀವಿ, ಇಸ್ರೇಲ್ ಮೇಲೆ ದಾಳಿ ಮಾಡಿದವರನ್ನು ನಾವು ಬಿಡೋದಿಲ್ಲ ಅಂತ ಹೇಳಿದೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೆ ಸ್ಲೋವಾನಿಯಾ ಟ್ರಾವೆಲ್ ಬ್ಯಾನ್ ಹೇರಿದೆ. ನೆತನ್ಯಾಹು ಯುದ್ಧ ಅಪರಾಧ ಮತ್ತು ಮಾನವೀಯತೆ ವಿರುದ್ಧ ಅಪರಾಧ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಈ ಕ್ರಮ ತಗೊಂಡಿರೋದಾಗಿ ಹೇಳಿದೆ. ಏನೋ ವೆಸ್ಟ್ ಬ್ಯಾಂಕ್ಗೆ ಸಂಬಂಧಪಟ್ಟ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇಸ್ರೇಲ್ಗೆ ವೆಸ್ಟ್ ಬ್ಯಾಂಕ್ ಅನ್ನು ವಶಪಡಿಸಿಕೊಳ್ಳೋಕೆ ಬಿಡಲ್ಲ, ಇದಕ್ಕೆ ನಾನು ಪರ್ಮಿಷನ್ ಕೊಡಲ್ಲ, ಇದು ಸಂಭವ ಇಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಗಾಜಾ ಬೇಕಾದ್ರೆ ತಗೊಳ್ಳಿ ಅನ್ನೋ ಥರದಲ್ಲಿ ನಾಟಕ ಮಾಡ್ತಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು. ವೆಸ್ಟ್ ಬ್ಯಾಂಕ್ ಬಿಡಲ್ಲ ಅಂತ ಹೇಳೋ ಮೂಲಕ ಹಾಗಾದ್ರೆ ಗಾಜಾ ಬಿಡ್ತೀರಾ ಅನ್ನೋ ಪ್ರಶ್ನೆ. ಇದೆಲ್ಲ ನೋಡ್ತಾ ಇದ್ರೆ ಸೆಟ್ಟಿಂಗ್ ಆದಂಗೆ ಕಾಣಿಸ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ. ನಾವು ನಿಮಗೆ ತಡೆದಂಗೆ ಮಾಡ್ತೀವಿ, ನೀವು ಹತ್ತಂಗೆ ಮಾಡಿ, ನೀವು ವಿರೋಧ ವ್ಯಕ್ತಪಡಿಸ್ದಂಗೆ ಮಾಡಿ. ಟಾಪಿಕ್ ಏನಾಗಬೇಕು ಚರ್ಚೆದು, ವೆಸ್ಟ್ ಬ್ಯಾಂಕ್ ತಗೊಳ್ತಾರಾ ಇಲ್ವಾ ಇಸ್ರೇಲ್ ಅಂತೇಳಿ. ಗಾಜಾದು ಅದು ತಗೊಂಡಂಗೆ ಇಸ್ರೇಲ್ ಆ ರೀತಿ ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನು ಇಸ್ರೇಲ್ ಅಮೆರಿಕದ ಮಿತ್ರರೆಲ್ಲ ಸೇರ್ಕೊಂಡು ಸ್ಕೀಮ್ ಹಾಕದಂಗೆ ಕಾಣಿಸ್ತಾ ಇದೆ ಇದು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ನ್ಯೂಯಾರ್ಕ್ನಲ್ಲಿ ನಡೀತಾ ಇರೋ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕೆ ಹಾಜರಾಗೋಕೆ ಯುರೋಪಿಯನ್ ವಾಯು ಪ್ರದೇಶವನ್ನು ಅವಾಯ್ಡ್ ಮಾಡಿ ಬಂದಿದ್ದಾರೆ. ನೆತನ್ಯಾಹುರ ಮೇಲೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿರೋದ್ರಿಂದ ಈ ರೀತಿ ಮಾಡಿದ್ದಾರೆ. ಇದರಿಂದ ಸುಮಾರು 600 ಕಿಲೋಮೀಟರ್ಗೂ ಹೆಚ್ಚಿನ ಪ್ರಯಾಣ ಮಾಡಬೇಕಾದ ಸನ್ನಿವೇಶ ಅವರಿಗೆ ಬಂದಿತ್ತು. ಇಷ್ಟು ದಿನ 50% ಟ್ಯಾರಿಫ್ ಹಾಕಿ ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಬೆದರಿಕೆ ಹಾಕಿದ ಟ್ರಂಪ್ ಈಗ ಭಾರತದ ವ್ಯಾಪಾರ ದೊಡ್ಡ ಹೊಡೆತ ಕೊಡೋ ಕ್ರಮ ತಗೊಂಡಿದ್ದಾರೆ. ಅಮೆರಿಕಗೆ ಸಪ್ಲೈ ಆಗೋ ಔಷಧಗಳ ಮೇಲೆ 100% ಟ್ಯಾರಿಫ್ ಹಾಕಿಬಿಟ್ಟಿದ್ದಾರೆ. ಔಷಧ ತಯಾರಿಸೋ ಕಂಪನಿಗಳು ಅಮೆರಿಕದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಿಲ್ಲ. ಹೀಗಾಗಿನೇ ಈ ಕ್ರಮ ತಗೊಂಡಿದ್ದೀನಿ. ಒಂದು ವೇಳೆ ಯಾವ್ದಾದ್ರು ಕಂಪನಿಗಳು ಈಗ ಆಲ್ರೆಡಿ ಅಮೆರಿಕದಲ್ಲಿ ಉತ್ಪಾದನಾ ಘಟಕ ನಿರ್ಮಾಣ ಮಾಡ್ತಾ ಇದ್ರೆ ಮಾತ್ರ ಅಂತವುಗಳಿಗೆ ವಿನಾಯಿತಿ ಸಿಗುತ್ತೆ, ಇಲ್ಲ ಅಂದ್ರೆ ಮುಲ್ಲಾಚೆ ಇಲ್ಲ. ವಿದೇಶಗಳಿಂದ ಬರೋ ಔಷಧಿಗಳ ಮೇಲೆ 100% ಟ್ಯಾರಿಫ್ ಹಾಕಿ ತೀರ್ತೀನಿ. ಮುಂದಿನ ಅಕ್ಟೋಬರ್ 1ರಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಿಚನ್ ಕ್ಯಾಬಿನೆಟ್ಸ್ ಅಂದ್ರೆ ಅಡುಗೆ ಮನೆಯಲ್ಲಿ ದಿನಸಿ ಹಾಗೂ ಪಾತ್ರೆ ಇಡೋದಕ್ಕೆ ಬಳಸೋ ಕಟ್ಟಿಗೆ, ಕಪಾಟುಗಳು ಇತ್ಯಾದಿ ವಸ್ತುಗಳ ಮೇಲೆ 50% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಹಾಗೆ ಬಾತ್ರೂಮ್ ವ್ಯಾನಿಟೀಸ್ ಅಂದ್ರೆ ಸ್ನಾನಗೃಹದಲ್ಲಿ ಸಿಂಕ್ ಸೇರಿದ ಹಾಗೆ ಇತರ ವಸ್ತುಗಳ ಮೇಲೆ 50% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅಮೆರಿಕಗೆ ಭಾರಿ ಪ್ರಮಾಣದ ಸರಕು ಸಾಗಿಸೋ ದೊಡ್ಡ ಲಾರಿಗಳ ಮೇಲೂ ಕೂಡ 25% ಟ್ಯಾರಿಫ್ ಹಾಕಿದ್ದಾರೆ. ಹಾಗೆ ಅಪ್ಹೋಲ್ಸ್ಟರ್ಡ್ ಫರ್ನಿಚರ್ ಅಂದ್ರೆ ಸೋಫಾದಂತಹ ಪೀಠೋಪಕರಣದ ವಸ್ತುಗಳ ಮೇಲೆ 30% ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪ್. ಸೊ ಇದೆಲ್ಲ ಅಕ್ಟೋಬರ್ 1ಕ್ಕೇನೆ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಔಷಧಿಗಳ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಭಾರತಕ್ಕೆ ದೊಡ್ಡ ಹೊಡೆತ. ಯಾಕೆ, ಏನು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯ ಸಪರೇಟ್ ರಿಪೋರ್ಟ್ ನಿಮ್ಮ ಮುಂದೆ ನಾವು ಅತಿ ಶೀಘ್ರದಲ್ಲಿ ತರ್ತಾ ಇದ್ದೀವಿ. ಮಿಸ್ ಮಾಡದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಬಂದಿದ್ದು. ಭಯೋತ್ಪಾದನೆ ವಿರುದ್ಧ ಜಾಗತಿಕ ವೇದಿಕೆಯಲ್ಲಿ ಭಾರತ ಮತ್ತೆ ಕಿಡಿಕಾರಿದೆ. ಉಗ್ರರ ವಿರುದ್ಧ ಜಗತ್ತು ಝೀರೋ ಟಾಲರೆನ್ಸ್ ತೋರಿಸಬೇಕು ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದ G20 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಮೀಟಿಂಗ್ನಲ್ಲಿ ಮಾತನಾಡಿರುವ ಅವರು
ಅವರು ಜಗತ್ತಲ್ಲಿ ಭಯೋತ್ಪಾದನೆ ಯಾವಾಗಲೂ ಶಾಂತಿಗೆ ಅಡ್ಡಿಯಾಗುತ್ತೆ, ಹಾಗೆ ಜಾಗತಿಕ ಅಭಿವೃದ್ಧಿಗೂ ಅಡಚಣೆ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಯುಕ್ರೇನ್ ಮತ್ತು ಗಾಜಾ ಸಂಘರ್ಷದ ಬಗ್ಗೆ ಕೂಡ ಅಸಮಾಧಾನ ಹೊರಹಾಕಿ ಈ ಯುದ್ಧಗಳಿಂದಾಗಿ ತೈಲ, ಆಹಾರ, ರಸಗೊಬ್ಬರ ಪೂರೈಕೆಗೆ ಅಡಚಣೆಯಾಗ್ತಾ ಇದೆ. ಇದರಿಂದ ಗ್ಲೋಬಲ್ ಸೌತ್ ರಾಷ್ಟ್ರಗಳು ಹೆಚ್ಚಿನ ಹಣ ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ. ಆರ್ಥಿಕತೆ ಮೇಲೇನೂ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಜೈಶಂಕರ್ ಮೆಕ್ಸಿಕೋ ಹಾಗೂ ಸೈಪ್ರಸ್ ಸೇರಿದ ಹಾಗೆ ಹಲವು ಪ್ಯಾಸಿಫಿಕ್ ದ್ವೀಪ ರಾಷ್ಟ್ರಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಮೆಕ್ಸಿಕೋ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಜುವಾನ್ ರಾಮ್ಡೆ ಲೂಪೊಯೆಂಟ್ ಹಾಗೂ ಸೈಪ್ರಸ್ ವಿದೇಶಾಂಗ ಸಚಿವ ಕಾನ್ಸ್ಟಂಟಿನೋಸ್ ಕೋಂಬೋಸ್ ರನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಿದ್ದಾರೆ. ಅತ್ತ ಸೊಲೊಮನ್ ದ್ವೀಪಗಳ ವಿದೇಶಾಂಗ ಸಚಿವ ಪೀಟರ್ ಶಾನೆಲ್ ಅಗವಾಕಾ ಹಾಗೆ ಟೋಂಗಾ ಪಿಎಂ ಐಸಾಕೆ ವಾಲು ಈಕೆ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲ ರಾಷ್ಟ್ರಗಳೊಂದಿಗೂ ಭಾರತದ ಸಂಬಂಧ ಚೆನ್ನಾಗಿ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅತ್ತ ಅಮೆರಿಕ H-1B ವೀಸಾ ದರ $1,00,000 ಏರಿಕೆ ಮಾಡಿ ವಿದೇಶಿ ಉದ್ಯೋಗಿಗಳನ್ನ ಹೊರದೂಡ್ತಿರೋ ಹೊತ್ತಲ್ಲಿ ಎಸ್ ಜೈಶಂಕರ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಜಗತ್ತು ಗ್ಲೋಬಲ್ ವರ್ಕ್ ಫೋರ್ಸ್ ನ ಅಗತ್ಯತೆಯನ್ನ ಇಗ್ನೋರ್ ಮಾಡಕ್ಕಾಗಲ್ಲ. ಹಲವು ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಅವರಲ್ಲಿರೋ ಲೇಬರ್ ಡಿಮಾಂಡ್ ಪೂರೈಸಕ್ ಆಗ್ತಾ ಇಲ್ಲ. ಆದ್ರಿಂದ ಅವರು ಬೇರೆ ರಾಷ್ಟ್ರಗಳ ವರ್ಕ್ ಫೋರ್ಸ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಇದು ರಿಯಾಲಿಟಿ ಅಂತ ಹೇಳಿದ್ದಾರೆ. ಏನೋ ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನದಲ್ಲಿ ಮಾತನಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಸಂಸ್ಥೆಯನ್ನೇ ಟೀಕಿಸಿದ್ರು. ವಿಶ್ವಸಂಸ್ಥೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರು. ಆದ್ರೀಗ ಇದೇ ಅಧಿವೇಶನದಲ್ಲಿ ಮಾತನಾಡಿದ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವಾ ಜಿಯಾಕುನ್ ವಿಶ್ವಸಂಸ್ಥೆಯನ್ನ ಹೊಗಳಿ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನ ರಕ್ಷಿಸೋಕೆ ಜಾಗತಿಕ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆ ದೊಡ್ಡ ಪಾತ್ರ ನಿಭಾಯಿಸಿದೆ. ಇವತ್ತು ಜಗತ್ತಿನಾದ್ಯಂತ ಸಂಘರ್ಷಗಳು ನಡೀತಾ ಇವೆ, ಅಸ್ಥಿರತೆ ಹೆಚ್ಚಾಗಿದೆ. ಹೀಗಿರುವಾಗ ವಿಶ್ವಸಂಸ್ಥೆಗೆ ಸಪೋರ್ಟ್ ಮಾಡಿ ಅದನ್ನ ರಕ್ಷಣೆ ಮಾಡೋದು ತುಂಬಾನೇ ಮುಖ್ಯ ಅನ್ನೋದು ಚೀನಾ ಒಪಿನಿಯನ್ ಅಂತ ಹೇಳಿದ್ದಾರೆ. ಇನ್ನು ನ್ಯೂಕ್ಲಿಯರ್ ಪ್ರೋಗ್ರಾಂ ವಿಚಾರವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಸ್ಯಾಂಕ್ಷನ್ಸ್ ಭೀತಿ ಎದುರಿಸ್ತಾ ಇರೋ ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಇದೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ್ದಾರೆ. ಅಣ್ವಸ್ತ್ರ ಹೊಂದೋ ಯಾವುದೇ ಉದ್ದೇಶ ಇರಾನ್ಗಿಲ್ಲ ಅಂತ ಮತ್ತೊಮ್ಮೆ ಈ ಸಭೆ ಮುಂದೆ ಘೋಷಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇದೇ ವೇದಿಕೆಯಲ್ಲಿ ಮಾತನಾಡಿದ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ರಷ್ಯಾದ ಡ್ರೋನ್ಗಳು ಕೇವಲ ಯುಕ್ರೇನ್ನಲ್ಲಿ ಮಾತ್ರವಲ್ಲದೆ ಯುರೋಪ್ನಾದ್ಯಂತ ಹಾರಾಡೋಕೆ ಶುರು ಮಾಡಿವೆ. ರಷ್ಯಾ ಕಾರ್ಯಾಚರಣೆ ಬೇರೆ ರಾಷ್ಟ್ರಗಳಿಗೂ ಹರಡ್ತಾ ಇದೆ. ಈ ಯುದ್ಧವನ್ನ ಮತ್ತಷ್ಟು ವಿಸ್ತರಿಸೋಕೆ ಪುಟಿನ್ ಬಯಸ್ತಾ ಇದ್ದಾರೆ. ಸೊ ಈಗ ಯಾರೂ ಸೇಫ್ ಆಗಿರೋಕೆ ಸಾಧ್ಯ ಇಲ್ಲ. ಈ ಯುದ್ಧದಿಂದ ಶಸ್ತ್ರಾಸ್ತ್ರ ಹೊಂದೋ ಪೈಪೋಟಿ ಆರ್ಮ್ಸ್ ರೇಸ್ ಜಾಸ್ತಿ ಆಗ್ತಿದೆ. ಈ ಕೂಡಲೇ ಜಗತ್ತು ಇದಕ್ಕೊಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದೆ ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಂಬಂಧ ಹಾಳು ಮಾಡಿ ಮತ್ತೆ ಸುಧಾರಿಸೋಕೆ ಪ್ರಯತ್ನ ಪಡ್ತಾ ಇರೋ ಮಾಲ್ಡೀವ್ಸ್ ಭಾರತದ ಜೊತೆಗೆ ಈಗ ಮೆಚ್ಚುಗೆ ಮಾತುಗಳನ್ನಾಡ್ಬಿಟ್ಟಿದೆ. ಶ್ರೀಲಂಕಾ ತರಾನೇ ಭಾರತ ಕೂಡ ನಮ್ಮ ನೆರೆಯ ರಾಷ್ಟ್ರ, ಅದು ರಿಯಾಲಿಟಿ, ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. 1965ರಲ್ಲಿ ಭಾರತ ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಸಂಬಂಧ ಶುರುವಾಯಿತು. ಆದರೆ ಅದಕ್ಕೂ ಹಿಂದಿನಿಂದಲೇ ಎರಡು ರಾಷ್ಟ್ರಗಳ ನಡುವೆ ಆಳವಾದ ಸಂಬಂಧ ಇದೆ. ಪರಸ್ಪರ ಜನರ ನಡುವೆ ಸಂಪರ್ಕ ಆವಾಗಲಿಂದನೂ ಮುಂಚಿನಿಂದನೂ ಇತ್ತು ಅಂತ ಮಾಲ್ಡೀವ್ಸ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಅಹಮದ್ ಶಿಯಾನ್ ನೈಸ್ ಮಾಡೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕಾಶ್ಮೀರ ಸಮಸ್ಯೆ ಬಗ್ಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಯೊಬ್ಬರು ಮಾತುಗಳನ್ನಾಡಿದ್ದಾರೆ. ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕ್ ನಡುವಿನ ಸಮಸ್ಯೆ, ಇದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಇದನ್ನ ನಾವು ಭಾರತ ಮತ್ತು ಪಾಕಿಸ್ತಾನಕ್ಕೆ ಬಿಟ್ಟುಬಿಟ್ಟಿದ್ದೇವೆ. ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಳಿ ಬಗೆಹರಿಸೋಕೆ ಅಂತ ಇನ್ನೂ ಸುಮಾರು ಸಮಸ್ಯೆ ಇದೆ. ಅದರ ನಡುವೆ ಎಲ್ಲಾದರೂ ಕಾಶ್ಮೀರ ಸಮಸ್ಯೆ ಸಾಲ್ವ್ ಮಾಡೋಕೆ ಸಹಾಯ ಕೇಳ್ಕೊಂಡು ಬಂದರೆ ಅವರೇನಾದರೂ ನಾವು ಟ್ರಂಪ್ ರೆಡಿ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ನಾವಾಗೆ ಮೂಗು ತೂರ್ಸಕ್ಕೆ ಹೋಗಲ್ಲ ಅನ್ನೋ ಸ್ಟ್ಯಾಂಡನ್ನು ಅಮೆರಿಕ ಈಗ ತಗೊಂಡಿದೆ. ಇದು ಏನಾದರೂ ಮಾಡಿ ಅಮೆರಿಕವನ್ನು ಎಳ್ಕೊಂಬರಬೇಕು, ಮಧ್ಯದಲ್ಲಿ ಇಂಟರ್ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತ ಕುಣಿತಾ ಇದ್ದ ಪಾಕಿಸ್ತಾನದ ಮುನೀರಾ ಆ್ಯಂಡ್ ಗ್ಯಾಂಗ್ಗೆ ದೊಡ್ಡ ಕಪಾಳ ಮೋಕ್ಷ ಮಾಡದಂಗಾಗಿದೆ ಈಗ ಅಮೆರಿಕದ ಈ ಪಬ್ಲಿಕ್ ನಿಲುವು, ಘೋಷಿತ ನಿಲುವು. ಈಗ ಮತ್ತೆ ಅವರು ಪುನರುಚ್ಚಾರ ಮಾಡಿರೋದು. ಏನೋ ನೇಪಾಳದಲ್ಲಿ ಸುಶೀಲಾ ಕಾರ್ಕಿ ನೇತೃತ್ವದ ಮಧ್ಯಂತರ ಸರ್ಕಾರ ಮತದಾನ ಕುರಿತು ಹೊಸ ಮಾರ್ಪಾಡು ಮಾಡಿದೆ. ಚುನಾವಣೆಯಲ್ಲಿ ಮತದಾನ ಮಾಡೋರ ವಯಸ್ಸನ್ನು 18ರಿಂದ 16ಕ್ಕೆ ಇಳಿಸಲಾಗಿದೆ. ಇನ್ನು ಯಂಗ್ ಹುಡುಗಿರು ಈಗ ವೋಟ್ ಮಾಡಬಹುದು. ಮುಂದಿನ ಮಾರ್ಚ್ 5ರ ನೇಪಾಳ ಸಾರ್ವತ್ರಿಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಇನ್ನೂ ಹೆಚ್ಚಿನ ಯುವಜನತೆ ಭಾಗಿಯಾಗಲಿ ಅಂತ ಈ ನಿರ್ಧಾರ ಮಾಡಿರೋದಾಗಿ ಸುಶೀಲಾ ಕಾರ್ಕೆ ಹೇಳಿದ್ದಾರೆ. ಜನ್ಜಿ ಪ್ರತಿಭಟನೆಯ ಬಳಿಕ ಈ ದೊಡ್ಡ ಬದಲಾವಣೆ ನೇಪಾಳದಲ್ಲಿ ಆಗಿದೆ. ಮತ್ತೊಂದು ಕಡೆ ರಷ್ಯಾ ಆಫ್ರಿಕಾದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋಕೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಪೂರ್ವ ಆಫ್ರಿಕನ್ ಕಂಟ್ರಿ ಇಥಿಯೋಪಿಯಾ ಜೊತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಇಥಿಯೋಪಿಯಾದಲ್ಲಿ ಈ ಪ್ಲಾಂಟ್ ನಿರ್ಮಿಸುವ ಡೀಲ್ಗೆ 2 ರಾಷ್ಟ್ರಗಳು ಸೈನ್ ಹಾಕಿವೆ. ಇದರಂತೆ ಪ್ಲಾಂಟ್ ನಿರ್ವಹಣೆ ಮಾಡೋ ಸಿಬ್ಬಂದಿಗೂ
ರಷ್ಯಾ ಟ್ರೈನಿಂಗ್ ಕೊಡುತ್ತೆ. ಫ್ರಾನ್ಸ್ನ ಮಾಜಿ ಅಧ್ಯಕ್ಷ, ಒಂದು ಕಾಲದ ಜನಪ್ರಿಯ ನಾಯಕ ನಿಕೋಲಸ್ ಸರ್ಕೋಜಿ ಅವರಿಗೆ 5 ವರ್ಷ ಜೈಲು ಶಿಕ್ಷೆ ಕೊಡಲಾಗಿದೆ. ಈ ನಿಕೋಲಸ್ ತಮ್ಮ 2007ರ ಅಧ್ಯಕ್ಷೀಯ ಚುನಾವಣಾ ಪ್ರಚಾರ ಟೈಮ್ನಲ್ಲಿ ಲಿಬಿಯಾದ ಡಿಕ್ಟೇಟರ್, ಸದ್ಯ ಸಾವನ್ನಪ್ಪಿರೋ ಮಮರ್ ಗಡಾಫಿ ಬಳಿ ಹಣವನ್ನು ಸ್ವೀಕರಿಸಿದ್ರು, ಹಾಗೆ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ರು ಅಂತ ಆರೋಪಿಸಿ ಅರೆಸ್ಟ್ ಮಾಡಲಾಗಿತ್ತು. ಈಗ ಪ್ಯಾರಿಸ್ ಕೋರ್ಟ್ ನಿಕೋಲಸ್ ತಪ್ಪಿತಸ್ಥ ಅಂತ ಹೇಳಿ 5 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ, ಹಾಗೆ 1 ಲಕ್ಷ ಯೂರೋ ದಂಡ ಕೂಡ ಹಾಕಿದೆ. ಆದರೆ ತಮ್ಮ ಮೇಲಿನ ಆರೋಪಗಳನ್ನು ನಿಕೋಲಸ್ ಸರ್ಕೋಜಿ ತಳ್ಳಿ ಹಾಕಿದ್ದಾರೆ. ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಉತ್ತರ ಕೊಟ್ಟಿದ್ದಾರೆ. ಭೂಕಂಪದಿಂದ ತತ್ತರಿಸಿ ಸದ್ಯ ಸುಧಾರಿಸಿಕೊಳ್ತಿರೋ ತಾಲಿಬಾನಿಗಳ ಅಫ್ಘಾನಿಸ್ತಾನಕ್ಕೆ ಭಾರತ ಮತ್ತೆ ಹೆಲ್ಪ್ ಮಾಡಿದೆ. ವಾಟರ್ ಪ್ಯೂರಿಫೈಯರ್ಸ್, ಪ್ರೋಟೀನ್ ಪೌಡರ್, ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್, ಬ್ಲಾಂಕೆಟ್ಸ್, ಅಗತ್ಯ ವೈದ್ಯಕೀಯ ವಸ್ತು ಸೇರಿ ಸುಮಾರು 3 ಕಂಟೈನರ್ ಅಗತ್ಯ ಮಾನವೀಯ ನೆರವನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಿಕೊಟ್ಟಿದೆ. ಇರಾನ್ನ ಚಾಬಹಾರ್ ಬಂದರಿನ ಮೂಲಕ ಈ ಮಾನವೀಯ ನೆರವು ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ಗೆ ತಲುಪಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.